ಓಕೆನಾ. ನನ್ನ ಹೆಸರು ಸುಬ್ಬಯ್ಯ ವೆಂಕಟಪ್ಪ ಬಂಡಿ ಅಂತ. ನಾನು ನಮ್ಮ ಮನೆಯವ್ರದ್ದು ಸೀನಿಯರ್ ಸಿಟಿಜನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀವಿ. ನಮ್ಮ ಮಿಸ್ಸಸ್ ಹೆಸರು ಅಂಜನಮ್ಮ ಸುಬ್ಬಯ್ಯ ಬಂಡಿ ಅಂತ. ನಾವು ವಾಸ ಇರೋದು ನಂಬರ್ 4/21 2nd ಮೈನ್ 8th ಕ್ರಾಸ್ ಗಣೇಶ ಬ್ಲಾಕ್ ನಂದಿನಿ ಲೇಔಟ್ ಬ್ಯಾಂಗ್ಳೂರ್ 96 ಇಲ್ಲಿ ವಾಸ ಮಾಡಿದ್ದೀವಿ. ದಿನಾಂಕ 1/12/23 ನಾನು ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಅಂಡ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಡಿಪಾರ್ಟ್ಮೆಂಟ್ಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಬೇಕು ಅಂತ ಅಪ್ಲೈ ಮಾಡಿದಾಗ ಅದಕ್ಕೆ ಡಾಕ್ಯುಮೆಂಟ್ಗಳೆಲ್ಲ ಏಜ್ ಪ್ರೂಫ್ ಡಾಕ್ಯುಮೆಂಟು, ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ಬ್ಲಡ್ ಪ್ರೂಫ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಆಮೇಲೆ ಅವ್ರು ಬೇಕಾದ ಡಾಕ್ಯುಮೆಂಟ್ಗಳೆಲ್ಲ ಕೊಟ್ಟಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ. ಆಧಾರ್ ಕಾರ್ಡು, ಬ್ಲಡ್ ಟೆಸ್ಟ್ ರಿಪೋರ್ಟು ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇವು ಪೇಮೆಂಟು ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ನನಗೆ ಇಂಟಿಮೇಷನಲ್ಲಿ ಕೊಟ್ಟಿದ್ದಾರೆ. ಯಾವುದರಲ್ಲೇ ಪಾವತಿ ಮಾಡಿದ್ದಾರೆ ಕರ್ನಾಟಕ ಒನ್ನಲ್ಲಿ. ಇಷ್ಟಾದಮೇಲೆ ಇವರು ಯಾವುದಕ್ಕೂ ಇದು ಇಶ್ಯೂ ಮಾಡಿಲ್ಲ. ಇಶ್ಯೂ ಮಾಡದೇ ಇರೋದಕ್ಕೆ ನಾನು 1902 ಹೆಲ್ಪ್ಲೈನ್ ಜನಸ್ಪಂದನ ಸಹಾಯವಾಣಿಗೆ ಫೋನ್ ಮಾಡಿದಾಗ ಅದಕ್ಕೆ ಉತ್ತರ ಸಿಗಲಿಲ್ಲ. ಆಮೇಲೆ ಸಕಾಲ ಅಂತ ಹೇಳ್ಬಿಟ್ಟು ಅದಕ್ಕೆ ತಿರುಗಿ ಅವರಿಗೆ 44554455 ಹೆಲ್ಪ್ಲೈನ್ ಫೋನ್ ಮಾಡಿದಾಗ ಅಲ್ಲಿಗೂ ಸಿಗಲಿಲ್ಲ. ಕಡೆಗೆ ಎಲ್ಲರಿಗೂ ಮಾತಾಡಿ ಬೇಸತ್ತು ಆಮೇಲೆ ಡೆಪ್ಟಿ ಡೈರೆಕ್ಟರ್ಗೆ ಮೇಲ್ಮನವಿ ಹಾಕಿದೆ. ಅದರಲ್ಲಿ ಅಪೀಲ್ ಟು ಡೆಪ್ಟಿ ಡೈರೆಕ್ಟರ್ ಅಪೀಲ್ ನಂಬರ್ ESS 11002424/1/2024 15 ದಿವಸದಲ್ಲಿ ಏನೋ ಉತ್ತರ ಕೊಡ್ತೀವಿ ಅಂತಂದರು. ಅವರಿಂದ ಏನೂ ಬರಲಿಲ್ಲ. ಆಮೇಲೆ ಇದನ್ನ ಅಡ್ರೆಸ್ ತಿಳ್ಕೊಂಡು ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇದು ಕಿದ್ವಾಯಿ ಆಸ್ಪತ್ರೆ ಹಿಂಭಾಗದಲ್ಲಿ 607 6ನೇ ಮಾಡಿ 2ನೇ ಗೇಟು ಬಹುಮಡಿ ಕಂಟಸ್ ಹಿಂಭಾಗದಲ್ಲಿದೆ ಅಂತ ಗೊತ್ತಾಯಿತು. ಆಮೇಲೆ ಹೆಲ್ಪ್ಲೈನ್ ಸೇವಾ ಸಿಂಧು ಅಂತ ಅಲ್ಲಿಗೂ ಫೋನ್ ಮಾಡಿದೆ, ಉತ್ತರ ಸಿಕ್ಕಿಲ್ಲ. ಕಡೆಗೆ ಕುಂದುಕೊರತೆಗಳು ಅಂತ 1902 ಕಂಪ್ಲೇಂಟಲ್ಲಿ ರಿಜಿಸ್ಟರ್ ಮಾಡಿದೆ. 19ನೇ ದಿನ ಫೆಬ್ರವರಿ ದಿನಾಂಕ 24ರಲ್ಲಿ ಕುಂದುಕೊರತೆಗಳು ಬೈ ಜಿಒಕೆ ಅಂತ ಅದಕ್ಕೂ ಫೋನ್ ಮಾಡಿದೆ. ಅಲ್ಲಿನೂ ರೆಸ್ಪಾನ್ಸ್ ಸಿಕ್ಕಲಿಲ್ಲ. ಕಡೆಗೆ ನನಗೆ ದೇವಿ ಶೆಟ್ಟಿ ಅಂತ ಯಾರೋ ಮ್ಯಾನೇಜರು ಬ್ಯಾಂಗ್ಳೂರ್ ಅವರು ಯಮುನಾ ಅನ್ನೋರು ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸರ್, ಅವರು ಮಾತಾಡಿ ವಿಲ್ ಗೆಟ್ ಗುಡ್ ಆನ್ಸರ್ ಅಂತಂದರು. ಕಡೆಗೆ ನಾನು ಯಮುನಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಏನು ಆನ್ಸರ್ ಸರಿಯಾಗಿ ಕೊಟ್ಟಿಲ್ಲ. ಆಮೇಲೆ ತಿರುಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಹಾಯಕ ಆನಂದ್ ಅಂತ ಅವರು 9/3/2024 ಅವ್ರಿಗೂ ಮಾತಾಡಿದೆ. ಆನಂದ್ ಅಂತ ಅವ್ರ ಫೋನ್ ನಂಬರ್ 6363 57 8954. ಇದಕ್ಕೆ ಮಾಡಿದಾಗ ಅವರು ನೋಡ್ತೀವಿ, ಹೇಳ್ತೀವಿ, ಮಾಡ್ತೀವಿ ಅಂತಂದರು. ಅಷ್ಟೇ. ಅದಾದ ಮೇಲೆ ಡೀಟೇಲ್ಸ್ ತಿರುಗಿ ರಿಜಿಸ್ಟರ್ ಮಾಡಿದೆ. ಪಬ್ಲಿಕ್ IPGRS ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸಸ್ ರಿಡ್ರೆಸಲ್ ಸಿಸ್ಟಮಲ್ಲಿ 14603/19/2024 20 ಡೇಸ್ ವರ್ಕಿಂಗ್ ಡೇಸ್ ಆದಮೇಲೆ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಂಜುನಾಥನ್ ಅವರು ಉತ್ತರ ಕೊಟ್ಟರು. ತದನಂತರ ಈ ಆಫೀಸ್ಗೆ ಡೆಪ್ಟಿ ಡೈರೆಕ್ಟರ್ ಯಮುನಾ ಅನ್ನೋರಿಗೆ ಹಲವಾರು ಸತಿ ಪ್ರಯತ್ನ ಮಾಡಿದ್ರು, ಅವರೇನು ಎತ್ಕೊಂಡಿಲ್ಲ. ಯಾರ ಬೇರೆ ಕೇಸ್ ವರ್ಕರ್ ಕೊಟ್ಟರು, ತೇಜು ಮೇಡಮ್ ಅವ್ರು ಕೊಟ್ಟರು. ಲಾಸ್ಟಾಗಿ ನಾನು ಅಂಜನಮ್ಮದ ಫೋಟೋ, ನಮ್ಮ ಮಿಸ್ಸಸ್ ಶ್ರೀಮತಿ ಅಂಜನಮ್ಮ ಸುಬ್ಬಯ್ಯ ಬಂಡಿ ಫೋಟೋ, ಆಧಾರ್ ಒರಿಜಿನಲ್ಲು, ರಿಸಿಪ್ಟು ಅದನ್ನು 11/3/24 OTP ಅದರ ಮುಖಾಂತರ 12/3/24 ಕಳಿಸಿದ್ದೀನಿ. ತಿರುಗಿ ಬ್ಲಡ್ ರಿಪೋರ್ಟು ಅದ್ರ ಜೊತೆಲೇ ಹೋಗಿದೆ. ಇವತ್ತಿಗೂ ಏನು ಅವರು ಆನ್ಸರ್ ಕೊಟ್ಟಿಲ್ಲ, ನಾನು ಕಾರ್ಡ್ ಇಶ್ಯೂ ಮಾಡಿಲ್ಲ. ಇಷ್ಟು ಡಿಪಾರ್ಟ್ಮೆಂಟ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸತಿ ದಯವಿಟ್ಟು ಇಶ್ಯೂ ಮಾಡೋದ್ರಲ್ಲಿ ನಿಮಗೆ ಏನಾದ್ರು ಅಭ್ಯಂತರ ಇದ್ದರೆ ಎಂಡಾರ್ಸ್ಮೆಂಟ್ ಕೊಡ್ಬೋದು. ಇಲ್ಲ ಅಂದರೆ ನಾನು ಕೊಟ್ಟಿರೋ ಡಾಕ್ಯುಮೆಂಟ್ ಮೇಲೆ ದಯವಿಟ್ಟು ಸೀನಿಯರ್ ಸಿಟಿಜನ್ ಕಾರ್ಡು ನಮ್ಮ ಮಿಸಸ್ಗೆ ಶ್ರೀಮತಿ ಅಂಜನಮ್ಮ ಸುಬ್ಬಯ್ಯ ಬಂಡಿ ಅವರಿಗೆ ನಾನು ಹೇಳಿದ ಅಡ್ರೆಸ್ಸಲ್ಲಿ ಇಶ್ಯೂ ಮಾಡ್ಕೊಳ್ಬೇಕಂತ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ.